ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕ್ರಿಮ್ಸ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಚಿಕಿತ್ಸೆ ವೇಳೆ ಮೃತಪಟ್ಟ ರೋಗಿಯ ಶವವನ್ನು ಹಸ್ತಾಂತರಿಸಲು ಅನಗತ್ಯವಾಗಿ ವಿಳಂಬ ಮಾಡಲಾಗಿದೆ ಹಾಗೂ ಎಂಎಲ್ಸಿ ಪ್ರಕರಣ ದಾಖಲಿಸಿ ಕುಟುಂಬಸ್ಥರನ್ನು ಅಲೆದಾಡಿಸಲಾಗಿದೆ ಎಂದು ಆರೋಪಿಸಿ ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಮಾಧವ್ ನಾಯ್ಕ್ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಸೇರಿದಂತೆ ಸಂಬಂಧಿತ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ಜೊಯ್ಡಾ ತಾಲೂಕಿನ 60 ವರ್ಷದ ಗೋವಿಂದ್ ನಾಯ್ಕ್ ಅವರು ಹೆಚ್ಚಿನ ಚಿಕಿತ್ಸೆಗೆ ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕ್ರಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದು, ಜುಲೈ 23ರಂದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದರು. ಆದರೆ ಜೊಯ್ಡಾ ಪೊಲೀಸರು ಬರುವವರೆಗೆ ಶವವನ್ನು ಹಸ್ತಾಂತರಿಸುವುದಿಲ್ಲ ಎಂದು ಆಸ್ಪತ್ರೆ ಸಿಬ್ಬಂದಿ ತಿಳಿಸಿದ್ದರಿಂದ ಮೃತರ ಕುಟುಂಬಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ದರು ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ವಿಷಯ ತಿಳಿದ ಬಳಿಕ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯ್ಕ್ ಆಸ್ಪತ್ರೆಯ ನಿರ್ದೇಶಕಿ ಡಾಕ್ಟರ್ ಪೂರ್ಣಿಮಾ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ಶವ ಹಸ್ತಾಂತರಕ್ಕೆ ಮನವಿ ಮಾಡಿದರೂ ಮರುದಿನ ಬೆಳಗ್ಗೆಯಾದರೂ ಶವ ಹಸ್ತಾಂತರವಾಗಲಿಲ್ಲ ಎಂದು ಆರೋಪಿಸಲಾಗಿದೆ. ಅಲ್ಲದೆ ಅನಗತ್ಯವಾಗಿ ಎಂಎಲ್ಸಿ ಪ್ರಕರಣ ದಾಖಲಿಸಿ ದೂರದ ಗ್ರಾಮದಿಂದ ಬಂದಿದ್ದ ಮೃತರ ಕುಟುಂಬಸ್ಥರಿಗೆ ಮಾನಸಿಕ ಕಿರುಕುಳ ಹಾಗೂ ಅನಗತ್ಯ ಅಲೆದಾಟ ಉಂಟು ಮಾಡಲಾಗಿದೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಎದುರು ಉಪತಹಶೀಲ್ದಾರ್ ಅವರ ಮೂಲಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಿತ ಸಚಿವರಿಗೆ ದೂರು ಸಲ್ಲಿಸಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದೆ. ಈ ಸಂದರ್ಭದಲ್ಲಿ ನಿತ್ಯಾನಂದ್ ನಾಯ್ಕ್ ಹಟ್ಟಿಕೇರಿ, ಸೂರಜ್ ಕುಮರಕರ್, ರಾಮಾ ನಾಯ್ಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿನಾಕಾರಣ ಪಾಪ ಜೊರಡಾದಂಥ ಕುಗ್ರಾಮ್ನವರು ಬರಬೇಕಂತ ಹೇಳಿ ಮಳೆಗಾಲದಲ್ಲಿ ಗಾಡಿ ತೊಗೊಂಡು ಬರಬೇಕು, ರಾತ್ರಿನ ಬಂದು ರಾತ್ರಿ ಹೋಗಬೇಕು, ರಾತ್ರಿ ಇವರು ಆಶ್ವಾಸನೆ ಕೊಟ್ಟು ಇಲ್ಲ ನಾವು ನೀರನ್ನು ಇದು ಮಾಡ್ತೇವೆ ಈಗ ಅದು ಆಮೇಲೆ ಅವರು ಜೊರಡಾದಿಂದ ಪೊಲೀಸಿಗೆ ಕರ್ಕೊಂಡ್ಬಂದು ಇವತ್ತು ಕೊಡುವವರೆಗೆ ಇವತ್ತು ಒಂದು ಮುಕ್ಕಾಲ ಆಯಿತು. ಎಷ್ಟು ಟೈಮ್ ಆಯಿತು ಪಾಪ ಅವರೆಲ್ಲ ನೊಂದವರು. ಇಂಥ ಈ ರೀತಿ ನಡೀತಾ ಇದೆ. ಇದು ಫಸ್ಟ್ ಅಲ್ಲ, ಇದು ಆಗಾಗ ನಡೀತಾನೇ ಇರ್ತದೆ. ಇದು ಬೇಜವಾಬ್ದಾರಿತನದ ಪರಮಾವಧಿ ಆಗಿದೆ ಅಂತೇಳಿ ಇವತ್ತು ಸಾಂಕೇತಿಕವಾಗಿ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ಜಿಲ್ಲಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳು ಕೊಡ್ತಾರೆ, ಹ್ಯೂಮನ್ ರೈಟ್ಸ್ ಅವರಿಗೆ, ಮಾನವ ಹಕ್ಕು ಆಯೋಗದವರಿಗೆ ಕೊಡ್ತಿದ್ದೇವೆ. ಆಮೇಲೆ ಜಗನ್ನಾಥ್ ಪಾಟೀಲ್ ವೈದ್ಯಕೀಯ ಸಚಿವರಿಗೂ ಕಾಪಿ ಮಾಡಿದ್ದಾರೆ. ನಮ್ಮ ಮುಖಾಂತರ